ಹಾಯ್, ಕಡಲೆ ಸಾಂಬಾರು ಮಾಡೋದು ಹೇಗೆ ಅಂತ ಕೇಳ್ತಾ ಇದ್ರಿ. ಮಲೆನಾಡೋರ್ಗೇನು ಹೊಸದಲ್ಲ, ಬಟ್ ಅದರ್ ದ್ಯಾನ್ ಮಲೆನಾಡು ರೀಜನ್ನವ್ರಿಗೆ ಮೇ ಬಿ ಇದು ಹೊಸ್ತು ಅನಿಸುತ್ತೆ, ಅದಕ್ಕೆ ಕೇಳ್ತಾ ಇದ್ರು. ಸೊ ಫ್ರೆಶ್ಲಿ ತೊಗೊಂಡಿದ್ವಲ್ಲ ಶೂಟ್ಸ್, ಅದನ್ನು ಕಟ್ ಮಾಡಿಬಿಟ್ಟು ಡೈಲಿ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು. ಒಂದು 3-4 ಟೈಮ್ಸ್ ಚೇಂಜ್ ಮಾಡಿದ್ಮೇಲೆ ಅದನ್ನು ನಾವು ಸಾಂಬಾರು ಮಾಡೋದಕ್ಕೆ ಯೂಸ್ ಮಾಡ್ಕೋಬೋದು. ನಾನು ಉಪ್ಪು ಹಾಕಿ ಇಟ್ಕೊಳ್ತಾ ಇದ್ದೀನಿ, ಬೇಗ ಪಂಜೆನ್ಸಿ ಹೋಗಲಿ ಅನ್ನೋ ಥರದಕ್ಕೆ. ನಿಮ್ಮ ಇಷ್ಟ, ನೀವು ಹಾಕ್ಕೋಬೋದು ಬಿಡ್ಬೋದು. ಹಾಗೆ ಬರೀ ವಾಟರ್ ಹಾಕ್ಕೊಂಡ್ರೆ ಇಟ್ಕೊಂಡ್ರು ನಡೆಯುತ್ತೆ. ಸೊ ಬೇಳೆ ತೊಗೊಂಡಿದ್ದೀನಿ, ನೆನೆ ಹಾಕಿಡ್ತಾ ಇದ್ದೀನಿ, ಅಂದರೆ ಬೇಗ ಬೇಯುತ್ತೆ. ಒಂದು 10 ನಿಮಿಷ ನೀರಲ್ಲಿ ಇಟ್ಬಿಟ್ರೆ ಅದೇ ಟೈಮಲ್ಲಿ ಅದು ನೆನೆಯೋ ತನಕ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಿಡ್ತೀನಿ ಸಾಂಬಾರಿಗೆ. ಇಲ್ಲಿ ನಾನು ಆನಿಯನ್, ಗಾರ್ಲಿಕ್, ಟೊಮ್ಯಾಟೊ, ಆಮೇಲೆ ಕರಿಬೇವೆಲ್ಲ ತೊಗೊಳ್ತಾ ಇದ್ದೀನಿ. ಈ ನಾವು ಬ್ಯಾಂಬೂ ಶೂಟನ್ನು ಡೈರೆಕ್ಟಾಗಿ ಕನ್ಸ್ಯೂಮ್ ಮಾಡಬಾರ್ದು, ಯಾಕೆಂದರೆ ತುಂಬ ಹೀಟ್ ಅಂತ ಹೇಳ್ತಾರೆ. ಈಗ ನೀವು ಅದನ್ನು ಸ್ಮೆಲ್ ತೊಗೊಂಡ್ರೆ ಗೊತ್ತಾಗುತ್ತೆ ಎಷ್ಟು ಪಂಜೆನ್ಸಿ ಬರುತ್ತಿರುತ್ತೆ ಫ್ರೆಶ್ಶಾಗಿ ಕಟ್ ಮಾಡಿದ್ರಲ್ಲಿ. ಒಂದು 3-4 ಟೈಮ್ಸ್ ನೀವು ಅದನ್ನು ನೀರು ತೆಗೆದು ಹಾಕಿ ಮಾಡಿದ್ಮೇಲೆ ಅದು ಪಂಜೆನ್ಸಿ ಕೂಡ ಕಮ್ಮಿ ಆಗಿರುತ್ತೆ. ಸೊ ಅದು ಜೊತೆ ಒಳ್ಳೆಯದು. ಮತ್ತು ಕೆಲವೊಬ್ಬರು ಯೂಸ್ ಮಾಡ್ತಾರಂತೆ, ಒಂದೇ ದಿನದಲ್ಲಿ ಅದನ್ನು ಒಂದೆರಡು ಸೀಟಿ ಹೊಡೆಸಿ ಆ ನೀರನ್ನು ಚೆಲ್ಬಿಟ್ಟು ಆ ಥರನೇ ಯೂಸ್ ಮಾಡ್ಕೊಳ್ತಾರೆ ಅಂತಾಯಿತು. ಇಲ್ಲಿ ಒಗ್ಗರಣೆಗೆ ನಾನು ಕೊತ್ತಂಬರಿ, ಜೀರಿಗೆ, ಸಾಸಿವೆ, ಆಮೇಲೆ ಕರಿಬೇವು, ಚಿಲ್ಲಿ, ಒಂದು ಸ್ವಲ್ಪ ಎಳ್ಳು ಮತ್ತು ಸ್ವಲ್ಪ ಉಪ್ಪು ಮತ್ತು ಒಂದು 2 ಕಾಯಿ ಮೆಂತ್ಯ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಆನಿಯನ್ಸ್, ಗಾರ್ಲಿಕ್ ಎಲ್ಲ ಹಾಕಿ ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಬೇಕು. ಅದಕ್ಕೆ ಟೊಮ್ಯಾಟೊವನ್ನು ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊನ ಹಾಕಿ ಫ್ರೈ ಮಾಡಿ ಅದನ್ನು ಒಂಚೂರು ತಣಿಯೋದಕ್ಕೆ ಅಂತ ಇಡ್ತಾ ಇದ್ದೀನಿ, ಯಾಕೆಂದರೆ ಮಿಕ್ಸಿ ಹಾಕಿದ್ರೆ ಫುಲ್ ಬ್ಲಾಸ್ಟ್ ಆಗಿಬಿಡುತ್ತೆ. ಸೊ ಅದಕ್ಕೆ ಹಲ್ದಿ ಮತ್ತು ಇಂಗು ನನಗೆ ತುಂಬ ಪ್ರೀತಿ. ಸೊ ಹಿಂಗನ್ನು ಚೂರು ಹಾಕೋತೀನಿ ನಾನು. ಇಷ್ಟು ಹಾಕಿ ತಣಿಯೋಕ್ಕೆ ಅಂತ ಇಡ್ತೀನಿ. ಇವಾಗ ನಾವು ಬೇಳೆನ ಬೇಯಿಸೋಕ್ಕೆ ಇಟ್ಕೊಳ್ಳೋಣ. ಬೇಳೆ ಒಂದು 2 ವಿಸಿಲ್ ಹಾಕಿ ನಂತರ ನಾನು ಇದನ್ನು ಕಡಲೆನ ಬೇಯಿಸೋಕ್ಕೆ ಹಾಕ್ತೀನಿ. ಅದಕ್ಕೆ ಅದು ಬೇಯಿಸೋಕ್ಕೆ ಹಾಕಿದ್ಮೇಲೆ ಕೊಬ್ಬರಿ ತೊಗೊಂಡಿದ್ದೀನಿ. ಸೊ ನಾನು ಅದನ್ನು ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ, ಯಾಕೆಂದರೆ ಈ ಸಾಂಬಾರು ಏನು ಹುರ್ಕೊಂಡಿದ್ದೀವಲ್ಲ ಅದ್ರ ಜೊತೆ ಹಾಕಿದ್ರೆ ಕಾಯಿ ರುಬ್ಬಲ್ಲ. ಸೊ ಆಮೇಲೆ ಇದನ್ನು ಇದು ಮಾಡೋಕ್ಕೆ ಇಟ್ಟಿರೋದು, ಏನು ಕಡಲೆನ ಬೇಯಿಸೋಕ್ಕೆ ಇಟ್ಟಿರೋದು ಬೇಳೆ ಜೊತೆ ಹಾಕಿ ಉಪ್ಪು, ಹಳದಿ ಮತ್ತು ಕರಿಬೇವು ಸ್ವಲ್ಪ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ನಾವು ಸಾಂಬಾರನ್ನು ರೆಡಿ ಮಾಡ್ಕೊಳ್ಳೋಣ. ಸೊ ಸಾಂಬಾರು ರೆಡಿ ಇದೆ, ಇದು ನೋಡ್ಬೋದು. ಈ ಸಾಂಬಾರು ಬೇಯಿಸಿದ್ದಕ್ಕೆ ಬಾಯ್ಲ್ ಆಗಿರೋ ಅಂಥ, ಅಂದರೆ 1 ವಿಸಿಲ್ ಹಾಕ್ಸಿದ್ದೀನಿ. 1 ವಿಸಿಲ್ ಹಾಕಿರೋ ಕಡಲೆಯನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕೊದಿ ಬರಬೇಕು. ಉಪ್ಪು ಖಾರ ಆಲ್ರೆಡಿ ಹಾಕಿದ್ದೀರ. ಉಪ್ಪು ಹುಳಿಯನ್ನು ಸರಿಯಾಗಿ ಅಡ್ಜಸ್ಟ್ ಮಾಡಿ, ಅಡ್ಜಸ್ಟಿಂಗ್ ಅಂತ ಹೇಳ್ಬೋದು. ಚೆನ್ನಾಗಿ ಅಡ್ಜಸ್ಟ್ ಮಾಡಿಬಿಟ್ಟು ಒಂದೆರಡು ಸಲ ನೋಡಿ, ಟೇಸ್ಟ್ ನೋಡಿ ಗೊತ್ತಾಗುತ್ತೆ. ಉಪ್ಪು ಹುಳಿ ಸರಿ ಆದರೆ ಬೇಕಿದ್ರೆ ಒಂದು ಚಿಟಿಕೆ ಶುಗರ್ ಅಥವಾ ಬೆಲ್ಲ ಹಾಕ್ಕೊಬೋದು. ಆ ಉಪ್ಪು ಮತ್ತು ಹುಳಿಯನ್ನು ಬ್ಲೆಂಡ್ ಮಾಡೋದಕ್ಕೆ ಚೆನ್ನಾಗಿ ಕುದಿಬಾರ್ದಷ್ಟು ಒಳ್ಳೆಯದು, ಯಾಕೆಂದರೆ ಅದ್ರದ್ದು ಅರೋಮಾ ರಿಲೀಸ್ ಚೆನ್ನಾಗಾಗಿರುತ್ತೆ. ಸೊ ನೋಡಿ, ಕುದಿ ಚೆನ್ನಾಗಿ ಬಂದಿದೆ. ಸೊ ಇದನ್ನು ತುಪ್ಪ ಜೊತೆ ಹಾಕ್ಕೊಂಡು ಸವಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ ಯು.